ಪ್ರವಾಹ ಪೀಡಿತ ಕಡಬೂರು ಗ್ರಾಮಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ಭೇಟಿ ನೀಡಿದ್ರು. ಪ್ರವಾಹ ಪೀಡಿತ ಕಡಬೂರು ಗ್ರಾಮಕ್ಕೆ ಭೇಟಿ ನೀಡಿ ಪರಿಸ್ಥಿತಿಯನ್ನು ಅವಲೋಕಿಸಿದ್ದಾರೆ. ಎನ್ಡಿಆರ್ಎಫ್ ತಂಡದೊಂದಿಗೆ ರಬ್ಬರ್ ಬೋಟ್ನಲ್ಲಿ ತೆರಳಿದ ಸಚಿವರು ಭೀಮಾ ನದಿಯ ಹಿನ್ನೀರಿನ ಹಾನಿಗೊಳಗಾದ ಮನೆ ಹಾಗೂ ಪ್ರದೇಶವನ್ನ ವೀಕ್ಷಿಸಿದ್ದಾರೆ. ಕಡಬೂರಿನಲ್ಲಿ ಹಾನಿಗೊಳಗಾದ 186 ಕುಟುಂಬಗಳಿಂದ ಅಂದಾಜು 300 ನಿವಾಸಿಗಳನ್ನ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲಾಗಿದೆ. ವಾಡಿಯ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯನ್ನ ತಾತ್ಕಾಲಿಕವಾಗಿ ಕಾಳಜಿ ಕೇಂದ್ರದಲ್ಲಿ ಸಂತ್ರಸ್ತರಿಗೆ ವಸತಿ ವ್ಯವಸ್ಥೆ ಜೊತೆಗೆ ಊಟ ಹಾಗೂ ಇತರ ಸೌಲಭ್ಯ ಒದಗಿಸಲಾಗಿದೆ. ಜಿಲ್ಲೆಯಲ್ಲಿ ನಿರಂತರ ಮಳೆ ಸುರಿತಾ ಇರುವ ಪರಿಣಾಮವಾಗಿ ಭೀಮಾ ಹಾಗೂ ಕಾಗಿಣ ನದಿ ಪಾತ್ರದ ಗ್ರಾಮಗಳಲ್ಲಿ ಪ್ರವಾಹದ ಪರಿಸ್ಥಿತಿ ಉಂಟಾಗಿದೆ. ಇನ್ನು ನಮಗೆ ಎಷ್ಟು ಲಾಸ್ ಆಗಿದೆ ಅಂತಾನೆ ಗೊತ್ತಿಲ್ಲ. ಅದು ಈಗ ಪಾರ್ಷಿಯಲಿ ಡ್ಯಾಮೇಜ್ಡ್ ಹೌಸಸ್ ಇದೆ. ಈಗ ಪಾರ್ಷಿಯಲಿ ಡ್ಯಾಮೇಜ್ ಅಂತ ನಾವು ಅಂದ್ಕೊಂಡಿದ್ದೀವಿ. ಈಗ ನೀರು ಕಮ್ಮಿ ಆದಮೇಲೆ ಅದು ಫುಲ್ ಡ್ಯಾಮೇಜ್ ಆಗ್ಬೋದು, ಅಥವಾ ಇನ್ನು ಸಮೀಕ್ಷೆಗಳು ನಡೆದಿಲ್ಲ. ಏನೇ ಇದ್ರೂ ಕೂಡ ಎಲ್ಲಿ ಲಾಸಸ್ ಆಗಿದೆ ನಮ್ಮ ಸರ್ಕಾರ ಜವಾಬ್ದಾರಿ ಇದೆ ರೈತರನ್ನು ಕಾಪಾಡೋದು. ಅದನ್ನು ನಾವು ಖಂಡಿತವಾಗೂ ಮಾಡ್ತೀವಿ. ಇಲ್ಲಿ ನಾನು ಹೇಳ್ದಂಗೆ 2 ವರ್ಷದಲ್ಲಿ 1400 ಕೋಟಿ ರೂಪಾಯಿ ಕೊಟ್ಟಿದ್ದೀವಿ ಬರೀ ಕಲಬುರಗಿ ರೈತರಿಗೆ. ಬೇರೆ ಜಿಲ್ಲೆಯಲ್ಲಿ ನಾನು ಮಾತಾಡ್ತಾ ಇಲ್ಲ ಅಂದರೆ ನಾವು ರೈತರ ಪರವಾಗಿದ್ದೀವಿ ಅಂತಲೇ ಅರ್ಥ ಅಲ್ಲ. ಆಮೇಲೆ ಏನೇ ಇದ್ರೂ ಕೂಡ ಅವರ ಹಿತಾಸಕ್ತಿ, ನಮ್ಮ ರೈತರ ಹಿತಾಸಕ್ತಿ ಕಾಪಾಡುವ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ. ಇಲ್ಲ, ಇಷ್ಟು ಪ್ರವಾಹ ಆಗಿದೆ, ಸರ್ಕಾರ ಎಲ್ಲಿದೆ, ಶಾಸಕರು ಸಚಿವರು ಎಲ್ಲ ಹೋಗಿದ್ದಾರೆ ಅಂತ BJP ಅವರು. ನಾನು ಯಾರು ಮತ್ತೆ? ಅಲ್ಲ, ನಾನು ಯಾರು ಮತ್ತೆ? ಶರಣ್ ಪ್ರಕಾಶ್ ಅವ್ರು ಯಾರು ಮತ್ತೆ? BR ಪಾಟೀಲ್ ಅವ್ರು ಯಾರು ಮತ್ತೆ? ಅಜಯ್ ಸಿಂಗ್ ಅವ್ರು ಯಾರು ಮತ್ತು ನಮ್ಮ MY ಪಾಟೀಲ್ ಅವ್ರು ಯಾರು? ಎಲ್ಲರೂ ನೋಡಿ, ಎಲ್ಲರೂ ಅವ್ರವ್ರ ಕ್ಷೇತ್ರದಲ್ಲಿ ಪ್ರವಾಸ ಮಾಡಿದ್ದಾರೆ. ನನಗೆ ಸಿಕ್ಕಿರೋ ಒಂದು ದಿನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೋಗಿ ಬ್ರೀಫ್ ಮಾಡಿ ನೀವು ಬರಲೇಬೇಕು ಅಂದ್ಬಿಟ್ಟು ಮುಖ್ಯಮಂತ್ರಿಗಳಿಗೆ ಕೂಡ ನಾನು ಕರ್ಕೊಂಡು ಬರ್ತಾ ಇದ್ದೀನಿ. BJP ಅವ್ರು ಏನು ಮಾಡ್ತಾ ಇದ್ದಾರೆ? NDRF ನಾಮ್ ಸರಿಯಾಗಿ ಮಾಡೋಕ್ಕೆ ಹೇಳಿ ಕೊಡಿಸಿ. ಹಿಂದಿನ ಡಬಲ್ ಇಂಜಿನ್ ಸರ್ಕಾರದಲ್ಲಿ ಅವ್ರ ಯೋಗ್ಯತೆಗೆ 200 ಕೋಟಿ ಕೊಡಿಸಿದ್ದಾರೆ ಸ್ವಾಮಿ. ಇಲ್ಲಿ ಬರೀ ನಮ್ಮ ಸ್ವಂತ ಆದಾಯದಿಂದ 1400 ಕೋಟಿ ರೂಪಾಯಿ ಕೊಡಿಸಿದ್ದೀವಿ ನಾವು. ಇವ್ರೇನು ಮಾಡಿದ್ದಾರೆ ಹೇಳಿ? ಸೊ ಅದರಿಂದ ಅವರಿಂದ ರೈತರ ಹಿತಾಸಕ್ತಿ ಕಾಪಾಡುವ ಪಾಠವನ್ನು ಅವರಿಂದ ಕೇಳೋ ಅಗತ್ಯ ಇಲ್ಲ ನಮಗೆ. ಕಲಬುರಗಿನಲ್ಲಿ ಈಗಾಗಲೇ ಸಂಸದರು ಇರ್ಬೋದು ಮತ್ತು ಶಾಸಕರು ಇರ್ಬೋದು, ಎಲ್ಲರೂ ಸೇರಿ ಈಗಾಗಲೇ ಒಂದು 3000 ಕಿಟ್ಗಳನ್ನು ನಾವು ವಿತರಣೆ ಮಾಡಿದ್ದೀವಿ. ಮತ್ತು ಎಲ್ಲೆಲ್ಲಿ ಅನಾನುಕೂಲ ಆಗಿದೆ ಅವ್ರು ಹೇಳಿದ್ರೆ DC ಕಿಟ್ಗಳನ್ನು ಕೂಡ ನಾವು ತಯಾರು ಮಾಡಿಸಿ ನಾವು ತುರ್ತಾಗಿ ತಯಾರು ಮಾಡಿ ಕಳಿಸೋದು ಕೂಡ ನಾವು ಜವಾಬ್ದಾರಿಯನ್ನು ತೊಗೊಂಡಿದ್ದೀವಿ. ಅದಾಗಲೇ ಆಗಿದೆ. ಈಗಾಗಲೇ 3500 ಜನರಿಗೆ ನೆರವನ್ನು ನಾವು ನಮ್ಮ ಪಕ್ಷದ ಕಡೆಯಿಂದ ನೀಡಿದ್ದಾರೆ, ಸಂಸದರು ಕೊಟ್ಟಿದ್ದಾರೆ. ಮತ್ತಿಂಥ ಲೈಫ್ ಜಾಕೆಟ್ಸ್ ಕೊರತೆ ಇತ್ತು ಅಂತ ಹೇಳಿದ್ರು. ಇಮಿಡಿಯೇಟಾಗಿ ಬೆಂಗಳೂರಿಂದ 100 ಲೈಫ್ ಜಾಕೆಟನ್ನು ಕೂಡ ನಾವು ತರಿಸಿದ್ದೇವೆ. ಇವಾಗ ಏನು ನಮ್ಮ ಎಂಟೈರ್ ಮೆಡಿಕಲ್ ಟೀಮ್ ಏನಿದೆ ಅದು ಸ್ಟ್ಯಾಂಡ್ ಬೈನಲ್ಲಿದೆ. ಯಾಕಂದರೆ ಇದು ನೀರು ಕಮ್ಮಿ ಆದ ತಕ್ಷಣ ಸಾಂಕ್ರಾಮಿಕ ರೋಗಗಳಿರ್ಬೋದು, ಬೇರೆ ಬೇರೆ ರೀತಿಯಾದಂಥ ಆರೋಗ್ಯಕ್ಕೆ ಹಾನಿಯಾಗುವಂಥ ರೋಗಗಳು ಬರಬಹುದು. ಸೊ ಅದಕ್ಕೆ ಸ್ವಲ್ಪ ಅವರಿಗೂ ಕೂಡ ನಾವು ಸ್ಟ್ಯಾಂಡ್ ಬೈನಲ್ಲಿ ಇಟ್ಟಿದ್ದೇವೆ. ಈಗ ನಾಳೆ ಮೊದಲನೇದಾಗಿ ಬೆಳೆ ಹಾನಿ. ಈಗ ಮೊದಲೇ ಬಾರಿಗೆ ಕಲಬುರಗಿನಲ್ಲಿ 3 ಲಕ್ಷಕ್ಕಿಂತ ಹೆಚ್ಚು ರೈತರು ಇನ್ಶೂರೆನ್ಸಿಗೆ ನೋಂದಾಯಿಸಿದ್ದಾರೆ. ಯಾವತ್ತೂ ಇಷ್ಟು ಮಾಡಿಸಿರಲಿಲ್ಲ. ನಮ್ಮ ಅಧಿಕಾರಿಗಳ ಒಂದು ಪ್ರಾಮಾಣಿಕ ಪ್ರಯತ್ನದಿಂದ ಈ ದೊಡ್ಡ ಮಟ್ಟದಲ್ಲಿ ಆಗಿರೋದು. ಆ 3 ಲಕ್ಷ ಜನರಲ್ಲಿ ಈಗಾಗಲೇ ಸುಮಾರು 1,70,000 ಜನ ಹಾನಿಯಾಗಿದೆ ಅಂತ ಕೂಡ ನಮಗೆ ಒಫಿಷಿಯಲ್ ಆಗಿ ದೂರು ನೀಡಿದ್ದಾರೆ. ಸೊ ಇದು ಬರೀ ಈಗ ಮತ್ತೆ ಬಿಸಿಲು ಬಿದ್ದಾಗ ಇನ್ನು ಒಣಗ್ತವೆ. ಸೊ ಇವಾಗ ಏನು ನಷ್ಟ ಎಷ್ಟಾಗಿದೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಸೆಪ್ಟೆಂಬರ್ 17ನೇ ತಾರೀಕು ತನಕ 1,05,000 ಹೆಕ್ಟೇರ್ ಆಗಿತ್ತು. ಸೊ ಈಗ ಬಹುಶಃ ಅದು ಇನ್ನೂ ಒಂದು 50,000-60,000 ಹೆಕ್ಟೇರ್ ಹೆಚ್ಚಾಗ್ಬೋದು ಅಂತ ನನ್ನ ನಿರೀಕ್ಷೆ ಇದೆ. ಬಟ್ ಏನೇ ಆದರೂ ಕೂಡ ಇನ್ನೂ ಒಂದು 15-20 ದಿನ ಜಂಟಿ ಸಮೀಕ್ಷೆ ಆದಮೇಲೆ ಕಂದಾಯ ಇಲಾಖೆದವರು ಮತ್ತು ನಮ್ಮ ಕೃಷಿ ಇಲಾಖೆದವರು ಮತ್ತು ತೋಟಗಾರಿಕೆ ಇಲಾಖೆದವರು ಜಂಟಿ ಸಮೀಕ್ಷೆ ಮಾಡಿದ್ಮೇಲೆ ಅದರ ಅಂಕಿಅಂಶಗಳನ್ನು ನಾವು ಕೊಡ್ಬೋದು. ಮತ್ತು ಸೊನ್ ಬ್ಯಾರೇಜ್ ಇರ್ಬೋದು, ಅದಾದಮೇಲೆ ನಮ್ಮ ಸನ್ನತಿ ಬ್ಯಾರೇಜ್ ಇರ್ಬೋದು, ಹಾಗೆ ಸುತ್ತಾಕೋಡಿ, ಕಾಳಗಿ, ಮತ್ತು 11 ಕಡೆ ನಾವು ಏರಿಯಲ್ ರೂಟನ್ನು 11 ಪಾಯಿಂಟ್ ತೋರಿಸ್ಲಿಕ್ಕೆ ಇಲ್ಲಿ ಹೊರಗಡೆ ಹೋಗ್ಬಿಟ್ಟಿವೆ, ಇಲ್ಲಿ ಬ್ರಿಡ್ಜಸ್ ಹೋಗ್ಬಿಟ್ಟಿವೆ, ಮತ್ತು ಇದು ನಮ್ಮ ಬ್ಯಾರೇಜ್ಗಳು ಯಾವ ರೀತಿ ತುಂಬಿವೆ ಅವೆಲ್ಲನೂ ಕೂಡ ಒಂದು ಏರಿಯಲ್ ರೂಟು 11 ಪಾಯಿಂಟ್ಗಳನ್ನು ಹಾಕ್ಕೊಂಡಿದ್ದೀವಿ. ಸುಮಾರು 45 ನಿಮಿಷ ಆಗ್ಬೋದು ಅಂತ ನಮ್ಮ ನಿರೀಕ್ಷೆ ಇದೆ ಬರೀ ಸಮೀಕ್ಷೆಗೆ. ಅದಾದಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ವಿಜಯಪುರ DC ಇರ್ಬೋದು, ಯಾದಗಿರಿ DC ಇರ್ಬೋದು, ನಮ್ಮ ಕಲಬುರಗಿ, ಬೀದರ್ ಎಲ್ಲರಿಗೂ ಕರೆಸಿ ಒಂದು
ಏನೋ ಒಂದು ಅಪ್ಡೇಟ್ ತೊಗೋತಾರೆ ಏನೇನು ಆಗ್ತಾ ಇದೆ ಅಂತ. ಬೆಳೆ ಹಾನಿಯಾಗಿದೆ ಅಂತ ಅದರಲ್ಲೂ ಕೂಡ ಈ ಪ್ರವಾಹಕ್ಕೆ ತುತ್ತಾಗಿರಲ್ಲ ಸರ್, ನಮ್ಗೆ ಹೆಚ್ಚುವರಿ ಪರಿಹಾರ ಸಿಗಬೇಕು ಮತ್ತು ಕೆಲವರು ನಮ್ಗೆ ಶಿಫ್ಟ್ ಆಗಬೇಕೇನಂತಾರಲ್ಲ ಅದನ್ನು ತುರ್ತಾಗಿ ಮಾಡುವಂಥ ಕೆಲಸ ಆಗಬೇಕು ಅಂತ ಒಂದು ಹೇಳ್ತಾರೆ. ಹೆಣ್ಣುಮಕ್ಕಳು ನಮ್ಮ ಮುಂದೆ ಕಣ್ಣೀರು ಹಾಕಿದ್ದಾರೆ ತಾವು ಕೂಡ ಗಮನಿಸಿ. ಈಗ ನೋಡಿ, ನಮ್ಮ ಸರ್ಕಾರ ಬಂದ 1400 ಕೋಟಿಗಿಂತ ಅಧಿಕವಾಗಿ ನಾವು ಕಳೆದ 2 ವರ್ಷದಲ್ಲಿ ನಮ್ಮ ರೈತರಿಗೆ ಇನ್ಶೂರೆನ್ಸ್ ಮುಖಾಂತರ ಇರ್ಬೋದು, ಇನ್ಪುಟ್ ಸಬ್ಸಿಡಿ ಇರ್ಬೋದು ನಾವು ಕೊಟ್ಟಿದ್ದೇವೆ. ಇವತ್ತೇನು BJP ಅವರು ಬೀದಿಗಿಳಿದು ರೈತರಿಗೆ ಸಹಾಯ ಮಾಡಬೇಕು ಅಂದವರು, ನಿಮ್ಗೆ ನೆನಪಿದ್ರೆ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಇದ್ದಾಗ ಕಲಬುರಗಿ ಇಂಥದ್ದೇ ಒಂದು ಪ್ರವಾಹ ಬಂದಾಗ ಬರೀ ಏನು ನಿಮ್ಮ ವಿಮಾನದಲ್ಲಿ ಬಂದು ಪ್ರವಾಸ ಮಾಡಿ ಹೋದರು, ಒಂದು ಮೀಟಿಂಗ್ ಕೂಡ ಮಾಡಿಲ್ಲ, ಏರ್ಪೋರ್ಟ್ ಆಚೆನೂ ಬಂದಿಲ್ಲ. ಆಮೇಲೆ ಅವರ ಅವಧಿನಲ್ಲಿ BJP ಅವರ 4 ವರ್ಷದ ಅವಧಿನಲ್ಲಿ ಕಲಬುರಗಿ ರೈತರಿಗೆ ಸಿಕ್ಕಿರೋದು ಬರೀ 201 ಕೋಟಿ ರೂಪಾಯಿ. 201 ಕೋಟಿ ರೂಪಾಯಿಯಲ್ಲಿ 1400 ಕೋಟಿ ರೂಪಾಯಿ ಇದೆ. ಅದಕ್ಕೆ ನಮ್ಮ ಸರ್ಕಾರ ಏನಿದೆ ರೈತರ ಪರವಾಗಿದ್ದಾರೆ. 100% ಏನೇನು ನನ್ನ ಹೇಳ್ದಂಗೆ ಕ್ರಾಪ್ ಇನ್ಶೂರೆನ್ಸ್ ಇರ್ಬೋದು, ಬೇರೆ ರೀತಿಯಾದಂಥ ಸಹಾಯ ಇರ್ಬೋದು ನಮ್ಮ ಸರ್ಕಾರ ಮಾಡುತ್ತೆ. ಮತ್ತು ನಾವು ಹೇಳ್ದಂಗೆ ರಿಹ್ಯಾಬಿಲಿಟೇಷನಿಗೆ ಏನು ಸ್ಥಳಾಂತರಕ್ಕೆ ಏನು ಇದೆ ನಾವು ವೈಜ್ಞಾನಿಕವಾಗಿ ಎಲ್ಲರ ಬೇಡಿಕೆಯನ್ನು ಅಫಜಲ್ಪುರು, ನಮ್ಮ ಚಿಂಚೋಳಿ, ಸೇಡಮು, ಚಿತಾಪುರು, ಆಳಂದ್ರು ಇವೆಲ್ಲರೂ ಬೇಡಿಕೆಗಳನ್ನು ತಗೊಂಡು ನಾಳೆ ಮಾನ್ಯ ಮುಖ್ಯಮಂತ್ರಿಗಳ ಮುಂದೆ ಪ್ರಸ್ತಾಪ ಮಾಡ್ತಿದ್ದಾರೆ. ಪ್ರಯತ್ನ ಮಾಡ್ತಾ ಇದ್ದೀವಿ ಅವರಿಗೆ ಕನ್ವಿನ್ಸ್ ಮಾಡಲಿಕ್ಕೆ. ಬಹುಶಃ ಈ ಸರಿ ಎಲ್ಲ ನಮ್ಮ ಜನರು ಕನ್ವಿನ್ಸ್ ಆಗಿದ್ದಾರೆ ಅಂತ ಭಾವಿಸ್ತಾ ಇದ್ದೀನಿ. ಇದು ಸ್ವಲ್ಪ ನೀರು ಕಮ್ಮಿ ಆದಮೇಲೆ ಅವರ ರೆಸಲ್ಯೂಷನ್ಗಳನ್ನು ತೊಗೊಂಡು ಮತ್ತು ಏನೇನಾಗಬೇಕು ಅವೆಲ್ಲನೂ ಕೂಡ ಒಂದು ಡಾಕ್ಯುಮೆಂಟನ್ನು ಮಾಡಿ ರಿಹ್ಯಾಬಿಲಿಟೇಷನ್ ಸಬ್ಮಿಟ್ ಮಾಡ್ತೀವಿ. ನಾಳೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಕಲಬುರಗಿಗೆ ಬರ್ತಾ ಇದ್ದಾರೆ. ಸೊ ಭಾಳ ಏನು ಆಳವಾಗಿ ನಮ್ಮ ಅಧಿಕಾರಿಗಳು ಸ್ವಲ್ಪ ಅಧ್ಯಯನ ಮಾಡಿ ಬೆಳೆ ನಾಶ ಎಷ್ಟಾಗಿದೆ, ಮನೆಗಳು ಎಷ್ಟು ಬೇಕಾಗುತ್ತೆ, ಮತ್ತು ಮೂಲಭೂತ ಸೌಕರ್ಯಗಳಿಗೆ ರೋಡ್ ಹಾಳಾಗಿವೆ, ಅಂಗನವಾಡಿ ಹಾಳಾಗಿವೆ, ಸ್ಕೂಲ್ಗಳು ಹಾಳಾಗಿವೆ. ಇದಕ್ಕೆಲ್ಲನೂ ಏನೇನು ನಾವು ಹಂತವಾಗಿ ನಾವು ಕ್ರಮ ವಹಿಸಬೇಕು ಅದನ್ನು ಕೂಡ ನಾವು. ಬ್ಯೂರೋ ರಿಪೋರ್ಟ್ SSV ನ್ಯೂಸ್ ಚಿತ್ತಾಪುರ.